ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಎಸ್, ನಾನು ನನ್ನ ಬಾಣಂತಿ ಟೈಮಲ್ಲಿ ಒಂದು 80ರಿಂದ 85 kg ಅಷ್ಟು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ. ಸೊ ಅಲ್ಲಿಂದ ನಾನು 50 kgಗೆ ಯಾವ ರೀತಿ ವೆಯ್ಟ್ನ ರೆಡ್ಯೂಸ್ ಮಾಡಿದೆ ಅನ್ನೋವಂಥದ್ದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ರೂ ಕೂಡ ನಂಬಲ್ಲ ನೀವೇ ಅಲ್ಲ, ಆಲ್ಮೋಸ್ಟ್ ನನ್ನ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಯಾರಿಗೆ ಹೇಳಿದ್ರೂ ಸಹ ನಂಬಕ್ಕೆ ರೆಡಿ ಇಲ್ಲ ಇದನ್ನು. ಸೊ ತುಂಬ ಜನ ಹುಡುಗಿರದು ಪ್ರಾಬ್ಲಮ್ ಇದೇ ಆಗಿರುತ್ತೆ. ಅದೇನೆಂದರೆ, ಅವರು ಮದುವೆ ಟೈಮಲ್ಲಿ ತುಂಬ ಸಣ್ಣ ಇರ್ತಾರೆ, ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆಗ್ತಾರೆ, ಇನ್ನು ಪಾಪು ಆದಮೇಲೆ ಕೇಳಂಗೆ ಇಲ್ಲ, ಫುಲ್ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತಾರೆ. ಅವ್ರದ್ದೆಲ್ಲ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಹೇಗೆ ವೆಯ್ಟ್ ಲಾಸ್ ಮಾಡೋದು, ಏನು ಮಾಡಿದ್ರು ವೆಯ್ಟ್ ಕಡಿಮೆನೇ ಆಗ್ತಿರಲ್ಲ. ಸೊ ನಾನು ಕೂಡ ನನ್ನ ಮದುವೆ ಟೈಮಲ್ಲಿ ಫುಲ್ ಸಣ್ಣ ಇದ್ದೆ. ಅಂದರೆ ನಾನು ಚಿಕ್ಕದ್ರಿಂದನೂ ಫುಲ್ ಸಣ್ಣನೇ ಇದ್ದಿದ್ದು. ಮದುವೆ ಆದಮೇಲೂ ಕೂಡ ನಾನು ಅಷ್ಟೇ ಸಣ್ಣ ಇದ್ದೆ. ಒಂದು ಚೂರು ಅಲ್ಲ, 1 kg 2 kgನೂ ಜಾಸ್ತಿ ಆಗಿರಲಿಲ್ಲ, ಅಷ್ಟೇ ಸಣ್ಣ ಇದ್ದಿದ್ದು ನಾನು. ಇನ್ನು ನೆಕ್ಸ್ಟು ಕಾಲೇಜಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ, ರೇಗಿಸ್ತಾನೇ ಇರ್ತಾರೆ ಆಲ್ಮೋಸ್ಟು. ಸೇಮ್ ನಂದು ಹಂಗೆ, ತುಂಬ ಸಣ್ಣ ಕಡ್ಡಿ, ಹೊಟ್ಟೆಗೆ ಏನಾದರೂ ತಿಂತೀಯೋ ಇಲ್ವೋ, ಈ ರೀತಿ ಮಾಮೂಲಿ ರೇಗಿಸ್ತಿರ್ತಾರಲ್ಲ, ಸೇಮ್ ನಂದು ಇದೇ ರೀತಿ ಇದ್ದಿದ್ದು. ಕಾಲೇಜಲ್ಲೆಲ್ಲ ಸಿಕ್ಕಾಬಟ್ಟೆ ಸಣ್ಣನೇ ಇದ್ದಿದ್ದು. ಮತ್ತು ಸಣ್ಣ ಇದ್ದರೆ ಏನು ಗೊತ್ತಾ, ನಾವು ಎಷ್ಟು ತಿಂದ್ರೂ ದಪ್ಪ ಆಗಲ್ಲ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಮತ್ತು ಯಾವ ಡ್ರೆಸ್ ಹಾಕೊಂಡ್ರೂ ನಾವು ಚೆನ್ನಾಗಿ ಕಾಣಿಸ್ತೀವಿ, ಮತ್ತು ಎಲ್ಲಿ ಹೋದ್ರೂ ನಾವು ಕಂಫರ್ಟಬಲ್ ಆಗಿರ್ಬೋದು. ನೀವು ಅಬ್ಸರ್ವ್ ಮಾಡಿದ್ದೀರಾ, ದಪ್ಪ ಮತ್ತು ಸಣ್ಣ ಇರ್ತಾರಲ್ಲ, ಅವರಲ್ಲಿ ಸಣ್ಣ ಆಗಿರೋರು ತುಂಬ ಕಂಫರ್ಟಬಲ್ ಆಗಿರ್ತಾರೆ, ಎಲ್ಲಿ ಹೋದ್ರೂ ಎಲ್ಲಿ ಬಂದ್ರೂ ಕುಂತ್ರು. ಬಟ್ ಸ್ವಲ್ಪ ದಪ್ಪ ಇರ್ತಾರಲ್ಲ, ಅವ್ರನ್ನ ಅಬ್ಸರ್ವ್ ಮಾಡಿ, ಅವರು ಸ್ವಲ್ಪ ಸುಸ್ತು ಮತ್ತು ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಆಗೋದು, ಆ ರೀತಿ ಇರ್ತಾರೆ. ಸೊ ಹಾಗಾಗಿ ಸಣ್ಣ ಇರೋದೇ ಬೆಟರು ಅಂತ ಹೇಳ್ಬಿಟ್ಟು ನಾನು ದಪ್ಪನೇ ಆಗಿರಲಿಲ್ಲ. ಸೊ ಅದಾದಮೇಲೆ ನಾನು ಕನ್ಸೀವ್ ಆದಮೇಲೆ 1 ಮಂತ್ 2 ಮಂತ್ 3 ಮಂತ್ ತನಕ ಸ್ವಲ್ಪ ಸಣ್ಣನೇ ಇದ್ದೆ. ನಾನು 1/5 ಮಂತ್ ತನಕನೂ ಸಣ್ಣನೇ ಇದ್ದೆ. ಅಂದರೆ ಮಾಮೂಲಿಯಾಗಿ ಎಷ್ಟು 1 kg 2 kg ಜಾಸ್ತಿ ಆಗ್ತೀವಲ್ವ, ಅಷ್ಟು ಮಾತ್ರ ಜಾಸ್ತಿ ಆಗಿದ್ದು ನಾನಿವಾಗ ನಾನು ಯಾವ ರೀತಿ ದಪ್ಪ ಆದೆ ಅಂತ ಹೇಳ್ಬಿಡ್ತೀನಿ. ಸೊ ಯಾವ ರೀತಿ ಸಣ್ಣ ಆದೆ ಅಂತ ಹೇಳೋದಕ್ಕೆ ಈಸಿ ಆಗುತ್ತೆ ನನಗೆ. ಇನ್ನು ನೆಕ್ಸ್ಟು ಒಂದು 5th ಮಂತ್ ಕಳೆದ ಮೇಲೇ ಆಲ್ಮೋಸ್ಟ್ ಯಾವ ಪ್ರೆಗ್ನೆಂಟ್ಗಳು ದಪ್ಪ ಆಗುವಂಥದ್ದು. ನಾನು ಸೇಮ್ ಅದೇ ರೀತಿ ಎಷ್ಟು ಸಣ್ಣ ಇದ್ನೋ ಫುಲ್ಲು ದಪ್ಪ ಆಗಿಬಿಟ್ಟೆ. ಇನ್ನು 9 ಮಂತ್ ತನಕ ಬರೋಷ್ಟೊತ್ತಿಗಂತೂ ಕೇಳಂಗೆ ಇಲ್ಲ. 6th ಬರೋಷ್ಟೊತ್ತಿಗೆ ಒಂದು 60-65, 8ನೇ ತಿಂಗ್ಳಿಗೆ ಬರೋಷ್ಟೊತ್ತಿಗೆ ಒಂದು 70-75, ಇನ್ನು 9ನೇ ತಿಂಗ್ಳಿಗೆ ಬರೋಷ್ಟೊತ್ತಿಗಂಟ ಅಂತೂ ಒಂದು 80 ಮೇಲೆ ರೀಚ್ ಆಗಿಬಿಟ್ಟೆ ಅನಿಸುತ್ತೆ. ಆಮೇಲೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಲೈಫಲ್ಲಿ ಮೊದಲನೇ ಪ್ರೆಗ್ನೆನ್ಸಿ, ಮೊದಲನೇ ಮಗು ಮತ್ತು ಮೊದಲನೇ ಬಾಣಂತನ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಸ್ಪೆಷಲ್ಲು. ಮತ್ತು ಮನೇಲೂ ಅಷ್ಟೇ, ಫ್ಯಾಮಿಲಿಯವರು ಅಷ್ಟೇ, ತುಂಬ ಕೇರು ಕನ್ಸರ್ನು ಎಲ್ಲ ಆಲ್ಮೋಸ್ಟ್ ಈ ಮೊದಲನೇ ಮಗು ಟೈಮಲ್ಲೇ ಬಂದಿರುತ್ತೆ. ಸೊ ಹಾಗಾಗಿ ಮನೇಲೂ ಅಷ್ಟೇ, ಅಮ್ಮಂದಿರೆಲ್ಲ ಮತ್ತು ಫ್ಯಾಮಿಲಿಲಿ ಎಲ್ಲರೂ ಅಷ್ಟೇ ಚೆನ್ನಾಗಿ ಊಟ ಮಾಡಿಸೋದು, ತಿನ್ನಿಸೋದು. ಅಂದರೆ ನಾವು ನಾರ್ಮಲಾಗಿ ಫುಡ್ ತಿಂತಿರ್ತೀವಲ್ಲ, ಅದಕ್ಕಿಂತ ಡಬಲ್ ಊಟ ತಿಂಡಿ ಮತ್ತು ಅದು ಇದು ಪ್ರೋಟೀನು ಅಂದ್ಕೊಂಡು ನಾವು ತುಂಬ ಜಾಸ್ತಿ ತಿಂತಿರ್ತೀವಿ. ಸೊ ಹಾಗಾಗಿ ಫುಲ್ಲು ದಪ್ಪ ಆಗಿಬಿಟ್ಟಿರ್ತೀವಿ. ಸೊ ನಮ್ಮ ಕೇಸಲ್ಲೂ ಅದೇ ಆಯಿತು. ಫಸ್ಟ್ ಮಂತಿಂದನೇ ಹಿಡಿದು 9 ಮಂತ್ ತನಕನೂ ಚೆನ್ನಾಗಿ ತಿಂದೆ ಅಂದರೆ ಪ್ರತಿಯೊಂದೂ ಅಷ್ಟೇ, ಊಟ ತಿಂಡಿ, ತರಕಾರಿ ಆಗಲಿ, ಹಣ್ಣಾಗಲಿ, ಮತ್ತು ಹಾಲು ನಾನು ಡೈಲಿ ಈ ಪ್ರೆಗ್ನೆನ್ಸಿ ಮತ್ತು ಬಾಣಂತನ 2 ಟೈಮಲ್ಲೂ ನಾನು ಒಂದಿನಕ್ಕೆ 1 ಲೀಟ್ರು ಹಾಲು ಕುಡಿತಾಯಿದ್ದೆ. ಹಣ್ಣಂತೂ ಮಿಸ್ಸೇ ಇಲ್ಲ. ಇದ್ರ ಜೊತೆಗೆ ನಮಗೇನೇನು ತಿನ್ನಬೇಕು ಅನಿಸುತ್ತೆ ಅದು ಅರ್ಧ, ಇಷ್ಟೆಲ್ಲ ಆಯಿತಾ. ಮತ್ತು ತುಪ್ಪ ಬೆಣ್ಣೆ ಅದು ಅಷ್ಟೇ ಕೇಳಂಗೆ ಇಲ್ಲ. ನಾನು ಕೂಡ ನನ್ನ ಪ್ರೆಗ್ನೆನ್ಸಿಗಿನ್ನ ಬಾಣಂತನ ಟೈಮ್ ಬರುತ್ತಲ್ಲ, ಹೆಚ್ಚು ಕಡಿಮೆ ನಾನು ಒಂದು 60ರಿಂದ 70 ಸೇರಷ್ಟು ತುಪ್ಪನ ತಿಂದಿದ್ದೀನಿ ನಾನು. ಅಷ್ಟೊಂದು ತಿಂತಾಯಿದ್ದೆ. ಮತ್ತು ಹಣ್ಣುಗಳು ಏನೂ ಲೆಸ್ಸಿಲ್ಲ, ಊಟದ ಜೊತೆಗೆ ಪಲ್ಯಗಳು, ಹೀಗೆ ಎಲ್ಲ ಮಿಕ್ಸಲ್ಲಿ ಸಿಕ್ಕಾಬಟ್ಟೆ ತಿಂದ್ಬಿಟ್ಟು ದಪ್ಪ ಆಗಿಬಿಟ್ಟಿದ್ದೆ ನಾನು. ಪ್ರೆಗ್ನೆನ್ಸಿಲಿ ಒಂದು ಅರ್ಧ ದಪ್ಪ ಆಗಿದ್ದೆ. ಆವಾಗ ತುಂಬ ಜನ ಕೇಳ್ತಾಯಿದ್ರು, ಯಪ್ಪ ಏನು ಇಷ್ಟು ಸಣ್ಣ ಇದ್ದೆ, ಇದೇನು ಯಾವ ರೀತಿ ಇಷ್ಟು ದಪ್ಪ ಆಗಿಬಿಟ್ಟಿದೆಯಲ್ಲ ಬಿಡು, ಇವಾಗಲಾದರೂ ದಪ್ಪ ಅದಲ್ಲ ಅಂತ ಎಲ್ಲ ಹೇಳ್ತಿದ್ರು. ಅದೆಲ್ಲ ಆಯಿತು. ಮಗು ಆದಮೇಲೆ 1st ಮಂತ್ ಮತ್ತು 2nd ಮಂತು ಸಣ್ಣನೇ ಇದ್ದೆ. ಆಲ್ಮೋಸ್ಟ್ ಆವಾಗ 1st ಮಂತ್ 2nd ಮಂತು ಬಾಣಂತನ ಹಿಡ್ದಿರಲ್ಲ. ಒಂದು 2 ಮಂತ್ ಆದಮೇಲೆ ಎಲ್ಲ ಹುಡುಗಿರಿಗೂ ಬಾಣಂತನ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ನನ್ನ ಕೇಸಲ್ಲೂ ಹಂಗೆ ಆಯಿತು. ನಾನು 1 ಮಂತ್ 2 ಮಂತು ನಾರ್ಮಲಾಗಿ ಸಣ್ಣನೇ ಇದ್ದೆ. ಆಫ್ಟರ್ 3 ಮಂತ್ಸ್ ಆದಮೇಲೆ ನಾನು ಒಂದು 8 ಮಂತ್ಸ್ ತನಕನೂ ಚೆನ್ನಾಗಿ ತಿಂದೆ. ಅದೇ ಹೇಳಿದ್ನಲ್ಲ, ಹಣ್ಣುಗಳು, ತರಕಾರಿಗಳು, ಪಲ್ಯಗಳು, ಹಾಲು, ತುಪ್ಪ, ಬೆಣ್ಣೆ ಒಂದು ಮಿಸ್ ಇಲ್ಲ. ಒಂದು 8 ತಿಂಗಳು ತನಕನೂ ಚೆನ್ನಾಗಿ ತಿಂದೆ. ನಾವು ಹೇಳಿದ್ರು ಮನೇಲಿ ಕೇಳೋದು ಇಲ್ಲ. ಸೊ ಹಾಗಾಗಿ
ಪರವಾಗಿಲ್ಲ ತಿನ್ನೋಣ, ಆಮೇಲೆ ವೆಯ್ಟ್ ಕಡಿಮೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು 8 ತಿಂಗಳು ತನಕ ಚೆನ್ನಾಗಿ ತಿಂದೆ. ಈ ಪ್ರೆಗ್ನೆನ್ಸಿ ಬಾಣಂತನ 2 ಟೈಮಲ್ಲೂ ನಾನು ಸಿಕ್ಕಾಬಟ್ಟೆ ತಿಂದು ಉಡಾಯಿಸ್ದೆ ಏನೇನು ಬೇಕೋ ಅದೆಲ್ಲನೂ. ಅದಾದಮೇಲೆ ನನಗೆ 7 ತಿಂಗಳು 8 ತಿಂಗಳು ಆದಮೇಲೆ ಸ್ಟಾರ್ಟ್ ಆಯಿತು. ಏನು ನಾನು ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀನಲ್ಲ, ಸ್ವಲ್ಪ ಸಣ್ಣ ಆಗಲೇಬೇಕು. ಮತ್ತು ದಪ್ಪ ಆದರೆ ಹುಡುಗಿರು ಏನು ಅಂದರೆ ಸ್ವಲ್ಪ ಏಜ್ ಆಗಿರೋರ ಥರ ಕಾಣಿಸ್ತೀವಿ. ಮತ್ತು ನಮ್ಗೆ ಯಾವ್ಯಾವ ಒಳ್ಳೊಳ್ಳೆ ಡ್ರೆಸ್ಗಳು ಬೇಕೋ ಅದೆಲ್ಲ ಹಾಕೊಳಕ್ಕಾಗಲ್ಲ. ದಪ್ಪ ಇದ್ದರೆ, ಸಣ್ಣ ಇದ್ದರೆ ಬೇಕಾದ್ರೆ ಯಾವ ಡ್ರೆಸ್ ಆದರೂ ಹಾಕ್ಬೋದು. ಸೊ ನನ್ನ ಮೈಂಡಲ್ಲೂ ಅದೇ ಇದ್ದಿದ್ದು. ಆವಾಗಿಂದ ಸ್ಟಾರ್ಟ್ ಮಾಡಿದ್ದು ನಾನು. 8ನೇ ತಿಂಗಳಿಂದ ತಲೆಗೆ ಬಂದಿದ್ದು ನನಗೆ. ನಾನು ಏನಪ್ಪ ಮಾಡಿದೆ ಅಂದರೆ, ಈಗ ಸ್ಟಾರ್ಟಿಂಗು ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳಿದ್ನಲ್ಲ ಆವಾಗಲೇ, 1 ದಿನಕ್ಕೆ 1 ಲೀಟ್ರ್ ಹಾಲು ಖಾಲಿ ಮಾಡ್ತಾಯಿದ್ದೆ ನಾನು. ಹಾಲನ್ನ ಲೆಸ್ ಮಾಡಿದೆ ನಾನು. ಹಾಲು ಅಂದರೆ 1 ಲೀಟ್ರ್ ಕುಡಿತಾ ಇದ್ದೆ ಅಲ್ವಾ, ಅದರಲ್ಲಿ 1/4 ಲೀಟ್ರು ದೊಡ್ಡ ಗ್ಲಾಸಲ್ಲಿ ಕುಡಿತಾ ಇದ್ದೆ. ಅದರಲ್ಲಿ ನಾನು 1/4 ಭಾಗ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಬರೀ 1/4 ಲೀಟ್ರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನೆಕ್ಸ್ಟು ಬೆಣ್ಣೆ ತುಪ್ಪ ಅಂತ ಹೇಳಿದ್ನಲ್ಲ, ನಾನು ಬಾಣಂತಿ ಟೈಮಲ್ಲಿ 60ರಿಂದ 70-80 ಸೇರ್ ತನಕನೂ ತಿಂದ್ಬಿಟ್ಟಿದೆ ಅಲ್ವಾ. ಸೊ ಅದನ್ನು ಲೆಸ್ ಮಾಡಿದೆ ಊಟ ತಿಂಡಿ ಮಾಡುವಾಗ. ಇನ್ನು ತುಪ್ಪ ಬೆಣ್ಣೆ ಹಾಕ್ಕೊಳ್ಳೋದು ಬೇಡ, ಇನ್ನು ದಪ್ಪ ಆಗ್ಬಿಡ್ತೀನಿ. ಅದು ಜಿಡ್ಡಿರುತ್ತಲ್ಲ, ಅದು ತುಪ್ಪ ಬೆಣ್ಣೆಲಿ ಜಾಸ್ತಿ ಜಿಡ್ಡಿನ ಅಂಶ ಇರುತ್ತೆ. ಸೊ ಹಾಗಾಗಿ ಹಾಕೊಳ್ಳಲ್ಲ ಅಂದರೆ ಕಂಪ್ಲೀಟಾಗಿ ಎಲ್ಲ, ಅದರಲ್ಲಿ ತುಂಬ 1/4 ಭಾಗ, ಒಂದು 10% ಅಷ್ಟು ಮಾತ್ರ ನಾನು ಹಾಕೋತಾ ಇದ್ದೆ. ತುಪ್ಪ ಆಗಲಿ ಬೆಣ್ಣೆ ಆಗಲಿ ಅದರಲ್ಲಿ ಲೆಸ್ ಮಾಡಿದೆ. ಮತ್ತು 3 ಟೈಮು ಊಟ ಮಾಡ್ತಾಯಿದ್ದೆ ಅಲ್ವಾ, ನನಗೆ ಆಲ್ಮೋಸ್ಟ್ 3 ಟೈಮು ತರಕಾರಿಗಳು ಆ್ಯಡ್ ಮಾಡಿ ಅಡುಗೆ ಮಾಡ್ತಾಯಿದ್ದಿದ್ದು. ಸೊ ಅದರಲ್ಲಿ ಮತ್ತು 2 ಟೈಮು ಪಲ್ಯ ಇದ್ದೇ ಇರ್ತಿತ್ತು, ತರಕಾರಿದು ಯಾವುದಾದ್ರೂ ಅಷ್ಟೇ. ಸೊ ಅದರಲ್ಲಿ ನಾನು ಪಲ್ಯನ ಲೆಸ್ ಮಾಡಿದೆ. ಮತ್ತು ತರಕಾರಿದು ತಿಂಡಿ ಇರ್ತಿತ್ತಲ್ಲ, ಅದರಲ್ಲೂ ಸ್ವಲ್ಪ ಲೆಸ್ ಮಾಡಿ ಸ್ವಲ್ಪ ಮಾತ್ರ ತಿಂಡಿನ ತಗೊಳ್ತಾ ಬಂದೆ. ತರಕಾರಿ ಎಲ್ಲ ಲೆಸ್ ಮಾಡಿ ಬರೀ ತರಕಾರಿ ಹಾಕ್ದೇ ಮಾಡ್ಕೊಳ್ಳೋ ಅಂಥ ಅಡುಗೆಗಳನ್ನ ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನೆಕ್ಸ್ಟು ಡೈಲಿ ಹಣ್ಣುಗಳನ್ನ ತಗೋತಾ ಇದ್ದೆ ಅಲ್ವಾ, ಪ್ರತಿದಿನ ಯಾವುದಾದ್ರೂ 2 ಹಣ್ಣು ತಗೊಳ್ತಾನೆ ಇದ್ದೆ. ಅದನ್ನು ಲೆಸ್ ಮಾಡ್ಕೊಂಡು ಬಂದೆ. ಹಣ್ಣು ತಿನ್ನೋದೇ ಬಿಟ್ಬಿಟ್ಟೆ ನಾನು. ಮತ್ತು ಇನ್ನು ಆಮೇಲೆ ಇದು ಬರುತ್ತಲ್ಲ ಬನಾನ ಅಂದರೆ ಏಲಕ್ಕಿ ಎಲ್ಲ, ಇನ್ನೊಂದು ಬರುತ್ತಲ್ಲ, ಏನದು ಹೆಸರು, ಪಚ್ಚಬಾಳೆಹಣ್ಣು ಇರ್ತಿತ್ತಲ್ಲ. ನಾನು ಪಚ್ಚಬಾಳೆಹಣ್ಣು ತೊಗೊಂಡ್ರೆ ಆಲ್ಮೋಸ್ಟ್ ದಪ್ಪ ಆಗ್ತಾರೆ. ಸೊ ಅದನ್ನು ಲೆಸ್ ಮಾಡಿದೆ ನಾನು. ಪಚ್ಚಬಾಳೆಹಣ್ಣು ತೊಗೊಳ್ಳೋದು ಲೆಸ್ ಮಾಡಿದೆ. ನೆಕ್ಸ್ಟು ಊಟ ತಿಂಡಿದ್ದಕ್ಕೆ ಬಂದರೆ ಇದು. ಇನ್ನು ನೆಕ್ಸ್ಟು ನಾವು ಒಂದು 8-9 ತಿಂಗಳು ತನಕ ಯಾವುದೇ ರೀತಿ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಮನೇಲಿ. ಇನ್ನು ನೆಕ್ಸ್ಟು ಪಾಪಗೊಂದು 9 ತಿಂಗಳು 10 ತಿಂಗಳಾದಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಪಾಪಗೆ 1 ವರ್ಷ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಇನ್ನು ಮಾಮೂಲಿ ಇನ್ನು ನಮ್ಮ ಲೈಫ್ ನಮಗೆ ಅಲ್ವಾ, ಅಲ್ಲಿ ಇನ್ನು ನಾರ್ಮಲಾಗಿ ಕೆಲಸ ಮಾಡೋದಕ್ಕೆ, ಪ್ರತಿಯೊಂದು ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದ್ದಿದ್ದು ಸಣ್ಣ ಆದೆ. ಜಸ್ಟ್ ನಾನು ಮಾಡಿದ್ದಿಷ್ಟೇ. ನಾನು ಹೇಳಿದ್ರು ಕೂಡ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ಮತ್ತು ಆಲ್ಮೋಸ್ಟ್ ನನ್ನ ಡೈರೆಕ್ಟಾಗಿ ನೋಡಿರ್ತಾರಲ್ಲ ಅವರೆಲ್ಲರೂ ಕೇಳೋರು, ಫಸ್ಟು ನಾನು ಸಣ್ಣ ಇದ್ದಾಗ ಹೆಂಗೆ ಇಷ್ಟು ದಪ್ಪ ಅದೇ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಬಾಣಂತನ ಎಲ್ಲ ಆಯಿತು, ಅವಾಗ ದಪ್ಪ ಅದೇ. ಅದಾದಮೇಲೆ ನನ್ನ ಪಾಪುಗೆ 1.5 ವರ್ಷ ಆಗೋಷ್ಟೊತ್ತಿಗೆ ನಾನು ಕಂಪ್ಲೀಟಾಗಿ ಒಂದು 50-52 kgಗೆಲ್ಲ ಬಂದುಬಿಟ್ಟೆ. ಮತ್ತೆ ಅವಾಗ ಎಲ್ಲರೂ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು, ಏನು ಇಷ್ಟು ಸಣ್ಣ ಆಗಿದೆಯಾ, ಏನು ಸೀಕ್ರೆಟು, ಏನು ಮಾಡ್ತಿದ್ಯಾ, ಇಲ್ಲ ನೀನು ಬೇರೆ ಏನೋ ಮಾಡ್ತಿದ್ಯಾ ಅನ್ನೋ ಥರ ಎಲ್ಲರೂ ಕೇಳ್ತಿದ್ರು. ಆಲ್ಮೋಸ್ಟ್ ನಾನು ನೋಡಿರೋರು ಎಲ್ಲ ಪ್ರತಿಯೊಬ್ಬರು ಇದೇ ಕ್ವಶನ್ನು. ಅಷ್ಟೊಂದು ದಪ್ಪ ಇದ್ದೆ, ಇಷ್ಟು ಬೇಗ ಇಷ್ಟೊಂದು ಸಣ್ಣ ಆಗೋಕ್ಕೆ ಹೆಂಗೆ ಸಾಧ್ಯ ಅಂತ ಎಲ್ಲ ಕೇಳ್ತಿದ್ರು. ಸೊ ನಾನು ಮಾಡಿದ್ದಿಷ್ಟೇ. ಅದೇ ಊಟ ತಿಂಡಿ, ವೆಜಿಟೇಬಲ್ಸು, ಫ್ರೂಟ್ಸು, ಮೇಯ್ನ್ ಬಂದು ಹಾಲಲ್ಲಿ ಕೆನೆ ಇರುತ್ತಲ್ಲ. ಸೊ ಹಾಗಾಗಿ ಅದು ಹೈ ಪ್ರೋಟೀನ್ ಇರುತ್ತೆ, ಆವಾಗ ನಾವು ದಪ್ಪ ಆಗಿಬಿಡ್ತೀವಿ. ಸೊ ಅದನ್ನೆಲ್ಲ ಲೆಸ್ ಮಾಡಿದೆ ನಾನು. ಮತ್ತು ನನಗೆ ಕೆಲಸ ಮಾಡೋದು ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಸೇರಿ ನಾನು ಫುಲ್ಲು 80ರಿಂದ 85 kgಗೆ ಹೋಗಿ ಮತ್ತೆ 50 kgಗೆ ರೆಡ್ಯೂಸ್ ಆದೆ. ನನಗೆ ಒಂಥರ ಶಾಕು, ಸಣ್ಣ ಇದ್ದು ದಪ್ಪ ಆದೆ, ಮತ್ತೆ ದಪ್ಪ ಇದ್ದು ಮತ್ತೆ ಸಣ್ಣ ಆದರೆ ನನಗೆ ಶಾಕ್ ಅನ್ನಿಸ್ತು. ಆಮೇಲೆ ಅನ್ನಿಸ್ತು ನನಗೆ, ಅಯ್ಯೋ ನಾನು ಇಷ್ಟೊಂದು ಸಣ್ಣ ಆಗಬಾರ್ದಿತ್ತು, ಇನ್ನೊಂದು ಸ್ವಲ್ಪ ಒಂದು 60 ಅಷ್ಟು ಮೇಂಟೈನ್ ಮಾಡಬೇಕಿತ್ತು. ಸಣ್ಣ ಆಗ್ಬಿಟ್ಟೆ, ಫುಲ್ ಸಣ್ಣ ಆಗಿಬಿಟ್ಟೆ. ಇವಾಗ ಒಂಥರ ಪ್ರಾಬ್ಲಮ್ಮು. ಒಂದು 60 ಆದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಫುಲ್ ಹೆವಿ ಸಣ್ಣ ಆಗಿಬಿಟ್ನೇನೋ ಅನ್ನೋ ಥರ ಅನಿಸ್ತು. ಪರವಾಗಿಲ್ಲ, ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಪ್ರೆಗ್ನೆನ್ಸಿ ಗ್ಲೋ ಬಂದ್ಬಿಟ್ಟೈತೆ. 1-2 ರೌಂಡ್ ದಪ್ಪನೇ ಆಗಿಬಿಟ್ಟಿದ್ದೀನಿ ನಾನು. ಈ ಸರಿನೂ ಕೂಡ ಸೇಮ್ ಇದೇ ಪ್ರೊಸೀಜರೇ ಫಾಲೋ ಮಾಡೋದು. ಚೆನ್ನಾಗಿ ತಿಂತೀನಿ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಮನೇಲೂ ಬಿಡೋದು ಇಲ್ಲ, ನಾನು ತಿನ್ನಲ್ಲ ಮಾಡಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಚೆನ್ನಾಗಿ ತಿನ್ನೋದು. ಇನ್ನು ನೆಕ್ಸ್ಟು ಒಂದು ಪಾಪುಗೆ ಒಂದು 7 ತಿಂಗಳು 8 ತಿಂಗಳಾದಮೇಲೆ ಸೇಮ್ ಇದೇ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಾನು ಅಷ್ಟೇ ಸಣ್ಣ ಆಗ್ತೀನಿ ಅಷ್ಟೇ.
ಮತ್ತು ನಾನು ಈ ರೀತಿ ಸಣ್ಣ ಆದೆ, ಎಲ್ಲನೂ ಎಷ್ಟು ತೊಗೊಂಡೋ ನಾನು ಅಷ್ಟನ್ನೇ ರೆಡ್ಯೂಸ್ ಮಾಡ್ತಾ ಕಡಿಮೆ ಮಾಡ್ಕೊತ ಬಂದೆ. ಸೊ ಇದೇ ಮೆಥಡು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅನ್ನೋ ರೀತಿ ಏನಿಲ್ಲ, ಯಾಕೆಂದರೆ ನಾನು ತುಂಬ ಜನ ಹೇಳಿರೋದನ್ನ ಕೇಳಿದ್ದೀನಿ, ಈ ರೀತಿ ಮಾಡಿದ್ರೂ ನಾವು ಸಣ್ಣ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ನನ್ನ ಹತ್ರ ಕೆಲವೊಂದಷ್ಟು ಟಿಪ್ಸ್ಗಳಿವೆ, ಇದನ್ನು ಫಾಲೋ ಮಾಡಿ ನಿಮಗೆ ಇದು ವರ್ಕ್ ಆದರೂ ಆಗುತ್ತೆ. ಓಕೆನಾ? ಇದು ನಾನು ಹೇಳ್ತಿರೋದು ಇವಾಗ ಹೆಲ್ದಿಯಾಗಿ ನಾವು ಯಾವ ರೀತಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿ. ಇದು ನಿಮಗೆ ವರ್ಕ್ ಆದರೂ ಆಗ್ಬೋದು, ಯಾಕೆಂದರೆ ಎಲ್ಲ ಹುಡುಗಿರ್ದು ಬಾಡಿ ಸೇಮ್ ಒಂದೇ ರೀತಿ ಇರಲ್ಲ. ಕೆಲವೊಬ್ರಿಗೆ ಕೆಲವೊಂದು ರೀತಿ ಮೆಥಡ್ಗಳು ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಮೊದಲನೇದಾಗಿ ನೀವು ಪಾಪುಗೊಂದು 6 ಮಂತ್ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಒಟ್ಟಿಗೆ ಒಂದು 10 ತಿಂಗಳು 1 ವರ್ಷ ಆದಮೇಲೆ ಮುಗಿದ ಮೇಲೆ ಬೇಕಾದರೆ ನೀವು ಸ್ಟಾರ್ಟ್ ಮಾಡ್ಬೋದು. ಮೊದಲನೇದಾಗಿ ನೀವು ವಾಕಿಂಗ್ನ ಸ್ಟಾರ್ಟ್ ಮಾಡಿ, ವಾಕಿಂಗಿಂದನೇ ಸ್ಟಾರ್ಟ್ ಮಾಡಿ ನೀವೇನೇ ಮಾಡಬೇಕು ಅಂದರು. ಯಾಕೆ ಅಂದರೆ ನಮ್ಮ ಬಾಡಿ ಅದು ಸಪೋರ್ಟ್ ಮಾಡಲ್ಲ ಸ್ಟಾರ್ಟಿಂಗು, ನಾವೇನೇ ಒಂದು ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದ್ರೂ. ಯಾಕೆಂದರೆ ಡೆಲಿವರಿ ಆಗಿರುತ್ತೆ, ಮಗು ನೋಡ್ಕೊತಿರ್ತೀವಿ, ಬಾಡಿ ಎಲ್ಲ ಒಂಥರ ಆಗಿಬಿಟ್ಟಿರುತ್ತೆ, ಸ್ಟ್ರಕ್ ಆದಂಗೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ವಾಕಿಂಗಿಂದ ಸ್ಟಾರ್ಟ್ ಮಾಡಿ. ವಾಕಿಂಗ್ ಅಂದರೆ ನೀವು ಮಾರ್ನಿಂಗೇ 2 ಕಿಲೋಮೀಟರ್ ವಾಕಿಂಗ್ ಮಾಡಿ ಬೆಟರು. ಇಲ್ಲ ನಮಗೆ ಟೈಮ್ ಇಲ್ಲ ಮಾರ್ನಿಂಗು ಅಂತ ಹೇಳಿದ್ರೆ ಮಾರ್ನಿಂಗು ಮತ್ತು ಈವ್ನಿಂಗು 2 ಟೈಮ್ ಇಟ್ಕೊಳ್ಳಿ, 1 ಕಿಲೋಮೀಟ್ರು ವಾಕ್ ಮಾಡೋದು. ಈ ರೀತಿ ಮಾಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಈ ವಾಕಿಂಗ್ ಮಾಡೋದ್ರಿಂದ ಮೈಂಡು ಒಂಥರ ರಿಲೀಫ್ ಅನಿಸುತ್ತೆ, ಹಾಗೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವಾಕಿಂಗ್ ಮಾಡೋದು ಬೆಟರು. ಮತ್ತು ನಮ್ಮ ವಾಕಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಗೆಲ್ಲ ಕೆಲಸ ಕೊಟ್ಟಂಗೆ ಆಗುತ್ತೆ, ಕೈಗೆ, ಕಾಲಿಗೆ, ಹೊಟ್ಟೆಗೆ ಎಲ್ಲ ಕೆಲಸ ಕೊಟ್ಟಂಗೆ ಆಗುತ್ತೆ. ಸೊ ಈಸಿ ಇರುತ್ತೆ, ಇದು ಎಲ್ಲರೂ ಫಾಲೋ ಮಾಡ್ಬೋದು. ನೀವು ಹೊರ್ಗಡೆನಾದರೂ ಹೋಗಿ ವಾಕಿಂಗ್ ಮಾಡ್ಬೋದು, ಇಲ್ಲ ನಮಗೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೆ ಮನೆ ಒಳಗಡೆನೂ ಕೂಡ ನೀವು ವಾಕಿಂಗ್ ಮಾಡಿಕೊಂಡು ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಟಿಪ್ ಬಂದು ಬೇಸಿಕ್ ಎಕ್ಸಸೈಸ್. ಅಂದರೆ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಬೇಸಿಕ್ ಎಕ್ಸಸೈಸ್ ಯಾವುದಿರುತ್ತೆ ಅಂತ. ಅದ್ರ ಜೊತೆಗೆ ನೀವು ಡಿಪ್ಸ್ ಹೊಡಿಯೋದು ಅಂತ ಹೇಳಿದ್ರೆ ಹುಡುಗರು ಮಾಡ್ತಾರಲ್ಲ ಆ ಥರದ್ದಲ್ಲ, ಬಸ್ಕಿ ಹೊಡಿತೀವಲ್ಲ ನಾವು, ಹಿಂಗೆ ಕೂತು ಹೇಳಿ ಮಾಡ್ತೀವಲ್ಲ ಆ ಥರ ನೀವು ಬಸ್ಕಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಡೇ ನೀವು ಒಂದು 15 ಬಸ್ಕಿ, ನೆಕ್ಸ್ಟು 20, 25, 30 ಆ್ಯಾವ್ರೇಜ್ ಆಗಿ ಇಟ್ಕೊಳ್ಳಿ. ನೀವು ಒಂದು 30 ಸ್ಟಾರ್ಟಿಂಗು ಬಸ್ಕಿ ಹೊಡೆದಾಗ ಕಷ್ಟ ಅನಿಸುತ್ತೆ, ಮೈಕೈ ಎಲ್ಲ ನೋವು ಬರುತ್ತೆ. ಬಟ್ ನೀವು 2 ದಿನ 3 ದಿನ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ಮೇಲೆ ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಹಾಗಾಗಿ ನೀವು ಒಂದು 20-30 ಈ ರೀತಿ ಡೈಲಿ ಬಸ್ಕಿ ಹೊಡಿತಾ ಬನ್ನಿ. ಇದಕ್ಕೆ ಪ್ರಾಪರ್ ಟೈಮ್ ಅನ್ನೋ ಥರ ಏನಿಲ್ಲ, ನಿಮಗೆ ಯಾವಾಗ ಫ್ರೀ ಇರ್ತೀರ ನೀವು ಆವಾಗಲೇ ಟ್ರೈ ಮಾಡಿ. ಯಾಕೆಂದರೆ ತುಂಬ ಜನಕ್ಕೆ ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ, ತುಂಬ ಕೆಲಸ ಇರುತ್ತೆ ಹುಡುಗಿರಿಗೆ. ಸೊ ಹಾಗಾಗಿ ನಿಮಗೆ ಯಾವ ಟೈಮಲ್ಲಿ ನೀವು ಫ್ರೀ ಆಗಿರ್ತೀರ ಆ ಟೈಮಲ್ಲೇ ನೀವು ಬಸ್ಕಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಫುಡ್ ಬಗ್ಗೆ ನೋಡೋದಾದರೆ ನೀವು ಮಾರ್ನಿಂಗು ಎದ್ದ ತಕ್ಷಣ ಫಸ್ಟು 1 ಗ್ಲಾಸ್ ಬಿಸಿನೀರನ್ನ ಕುಡೀರಿ. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ ವಾಕಿಂಗ್ ಹೋಗಿ ಅಂತ, ನೀವು ಫಸ್ಟು ವಾಕಿಂಗ್ ಹೋಗೋಕ್ಕಿಂತ ಮುಂಚೆ 1 ಗ್ಲಾಸ್ ಬಿಸಿನೀರು ತೊಗೊಳ್ಳಿ. ಅದಾದಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನೀವು ಚಿಯಾ ಸೀಡ್ಸ್ ಬರುತ್ತಲ್ಲ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿರಿ ನೈಟೇ. ಇದನ್ನು ನೀವು ಬಟರ್ ಫ್ರೂಟ್ ಜೊತೆ ತೊಗೊಳ್ಳಿ. ಈ ಬಟರ್ ಫ್ರೂಟ್ ಬಂದು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ನಮ್ಗೆ ಅದೆಲ್ಲ ಸಿಗಲ್ಲ ಅಂತ ಹೇಳಿದ್ರೆ, ಬಟರ್ ಫ್ರೂಟ್ ಸಿಗಲ್ಲ ಅಂತ ಹೇಳಿದ್ರೆ ನೀವು ಜಸ್ಟು ಈ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ ಬರುತ್ತಲ್ಲ ಇದನ್ನೇ ನೆನೆಸ್ಬಿಟ್ಟು ಕುಡೀರಿ. ತಿಂಡಿಗಿಂತ ಫಸ್ಟು ಇದನ್ನು ತೊಗೊಳ್ಳಿ. ಇದರಿಂದ ಕೂಡ ಇದು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ನೀವೇನಾದರೂ ಜಂಕ್ ಫುಡ್ಡು, ಚಾಟ್ಸು, ಆಯಿಲ್ ಫುಡ್ಡು ಮತ್ತು ಸ್ವೀಟ್ಸು ಎಲ್ಲ ತಿಂತಿದ್ರೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಇವಾಗ ಒಂದು ಸ್ವೀಟ್ ತಿಂತೀವಿ ಅಂತ ಹೇಳಿದ್ರೆ ನೀವು ಅದರಲ್ಲಿ 1/4 ಭಾಗ ರುಚಿಗೆ ಮಾತ್ರ ಆಗೋಷ್ಟು 1/4 ಭಾಗ ಸ್ವೀಟ್ಸ್ನ ತಿನ್ನೋ ಅಂಥದ್ದು. ಮತ್ತು ಆಯಿಲ್ ಫುಡ್ಸ್ ಅಂತ ಹೇಳಿದ್ರೆ ಚಿಪ್ಸು, ಮಿಕ್ಸ್ಚರು, ಈ ಬಜ್ಜಿ ಬೋಂಡ, ಆಳು ಮುಳು ಎಲ್ಲ ಬರುತ್ತಲ್ಲ, ಇದನ್ನೆಲ್ಲ ತಿನ್ನೋದನ್ನು ಕಂಟ್ರೋಲ್ ಮಾಡಿ. ಆಲ್ಮೋಸ್ಟ್ ನೀವು ತಿಂದೇ ಇದ್ರೇ ಬೆಟರು, ಬಟ್ ತಿನ್ನೋಕ್ಕಾಗ್ದೇ ಯಾರಿಗೂ ಇರೋಕ್ಕಾಗಲ್ಲ. ಸೊ ಹಾಗಾಗಿ 1/4 ಭಾಗನ ನೀವು ಕಂಟ್ರೋಲಲ್ಲಿಡಿ, 1/4 ಭಾಗದಷ್ಟು ಮಾತ್ರ ತಿನ್ನಿ ಅಂತ ಹೇಳಿದ್ರೆ. ಈಗ 1 ಪ್ಲೇಟ್ ನೀವು ಪಾನಿಪುರಿ ತಿಂತಿದ್ರಿ ಅಂತ ಹೇಳಿದ್ರೆ 1 ಪೂರಿನ ಮಾತ್ರ ತೊಗೊಳ್ಳಿ, ಇಲ್ಲ 2 ಪೂರಿನ ಮಾತ್ರ ತಿನ್ನಿ. ಆವಾಗ ಸ್ವಲ್ಪ ಇದು ಕಂಟ್ರೋಲ್ ಆಗ್ತಾ ಬರುತ್ತೆ. ಜಂಕ್ ಫುಡ್ಡು ಅಷ್ಟೇ, ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರು, ಆಳು ಮುಳು ಅಂತ ಇರುತ್ತಲ್ಲ ಅದರಲ್ಲೂ ಅಷ್ಟೇ ನೀವು ತುಂಬ ಕಡಿಮೆ ಮಾಡ್ತಾ ಬನ್ನಿ. ಅದರಲ್ಲಿ 1/4 ಭಾಗ ತಿನ್ನೋದನ್ನೇ ಬಿಟ್ಬಿಡಿ. ಮತ್ತು ಶುಗರು ಅಷ್ಟೇ,
ನೀವೇನಾದರೂ ಕಾಫಿ ಟೀ ಕುಡಿತಾ ಇದ್ದೀವಿ ಅಥವಾ ಬೇರೆ ಯಾವುದಕ್ಕಾದ್ರೂ ನಾವು ಶುಗರ್ನ ಜಾಸ್ತಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡಿ. ನೀವು 2 ಟೈಮ್ ಟೀ ಕಾಫಿ ತೊಗೋತಿದ್ರೆ 1 ಟೈಮ್ ತೊಗೊಳ್ಳಿ, ಇಲ್ಲಾಂದರೆ 1 ಗ್ಲಾಸ್ ಫುಲ್ ತೊಗೋತಿದ್ರೆ ಒಂದು ಅರ್ಧ ಗ್ಲಾಸು ಅಥವಾ 1/4 ಗ್ಲಾಸ್ ಅಷ್ಟು ತೊಗೊಳ್ಳಿ. ಇದು ಕೂಡ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಕಡಿಮೆ ಮಾಡುತ್ತೆ ಶುಗರ್ ಬಂದು. ಮತ್ತು ನೀವೇನಾದರೂ ನಾನು ಬೆಳಗ್ಗೆ ಸಂಜೆ ಹಾಲು ಕುಡಿತೀನಿ ಮತ್ತು ಮೊಸರೇನಾದರೂ ಯೂಸ್ ಮಾಡ್ತೀನಿ ಅಂದರೆ ಹಾಲಲ್ಲಿ ಅಷ್ಟೇ ಕೆನೆಯಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಅದು ನಮಗೆ ವೆಯ್ಟನ್ನ ಗೇನ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಹಾಲು ಕುಡಿಯೋದನ್ನು ಕಂಟ್ರೋಲ್ ಮಾಡಿ, ಇಲ್ಲಾಂದರೆ ಕುಡಿಯೋದ್ರಲ್ಲೇ ಒಂದು ಅರ್ಧ ಕುಡೀರಿ. ಮೊಸರಲ್ಲೂ ಅಷ್ಟೇ, ಮೊಸರು ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡಿ, ಒಂದು ಅರ್ಧ 3/4 ಭಾಗ ಕಂಟ್ರೋಲ್ ಮಾಡಿ 1/4 ಭಾಗದಷ್ಟು ತೊಗೊಳ್ಳಿ. ಇದು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ತಿನ್ನೋಂಥ ತಿಂಡಿ, ವೆಜಿಟೇಬಲ್ಲು, ಫ್ರೂಟ್ಸು ಇದೆಲ್ಲ ಬಿಡೋಕ್ಕೆ ಹೋಗ್ಬಿಡಿ. ಎಲ್ಲನೂ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ, ಮಿನಿಮಮ್ ಆಗಿ ತೊಗೊಳ್ಳಿ. ಈಗ ಹೇಳಿದ್ನಲ್ಲ ನಾನು, ಈ ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ಸ್ವೀಟ್ಸು, ಮತ್ತು ನೀವೇನಾದರೂ ಪಚ್ಚಬಾಳೆಹಣ್ಣು ತಿಂತಿದ್ರೆ ಅದು ಇದನ್ನೆಲ್ಲ ಕಡಿಮೆ ಮಾಡಿ. ಹಂಗಂತ ಹೇಳ್ಬಿಟ್ಟು ನಾನು ಎಲ್ಲನೂ ಬಿಟ್ಬಿಡ್ತೀನಿ, ಏನು ತಿನ್ನೋದೇ ಇಲ್ಲ, ಎಲ್ಲನೂ ಲೆಸ್ ಮಾಡ್ತೀನಿ, ಆ ರೀತಿ ಮಾಡ್ಕೊಬಿಡಿ. ಯಾಕೆ ಅಂದರೆ ನಮ್ಮ ಬಾಡಿಗೆ ಪ್ರೋಟೀನು, ನ್ಯೂಟ್ರಿಯೆಂಟ್ಸು ಇದೆಲ್ಲ ತುಂಬ ಬೇಕೇ ಬೇಕು. ಸೊ ಅದರಲ್ಲೂ ಹುಡುಗಿರ್ಗಂತೂ ಬೇಕೇ ಬೇಕು. ಸೊ ಹಾಗಾಗಿ ನೀವು ತಿನ್ನೋದು ಎಲ್ಲನೂ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಇರೋದ್ರಲ್ಲೇ ತಿನ್ನೋವಂಥ ಒಂದು ಭಾಗ ಒಂದಿರುತ್ತಲ್ಲ, ಒಂದರಲ್ಲಿ 3/4 ಭಾಗ ಬಿಟ್ಟು 1/4 ಭಾಗ ಮಾತ್ರ ತಿನ್ನಿ ಅಂತ ಹೇಳ್ತಿರೋದು. ನೀವು ಸಂಜೆ ಟೈಮು ಜೀರಾ ವಾಟರ್ನ ತೊಗೊಳ್ಳಿ. ಅಂದರೆ ಈ ಬಿಸಿ ನೀರಿಗೆ ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಬಿಟ್ಟು ಕುಡಿಯೋ ಅಂಥದ್ದು. ಇದನ್ನು ಒಂದು ಟ್ರೈ ಮಾಡಿ. ಜೀರಾ ವಾಟರ್ ತೊಗೊಂಡ್ರೂ ಇದು ನಮ್ಮ ಬಾಡಿಗೆ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು, ನಾವೇನಾದರೂ ಹುಡುಗಿರು ಸ್ವಲ್ಪ ದಪ್ಪ ಆಗ್ತಿದ್ದೀವಿ, ಆಲ್ರೆಡಿ ದಪ್ಪ ಆಗಿಬಿಟ್ಟಿದ್ದೀವಿ ಅಂತ ಬಂದರೆ ನಮಗೆ ಮೇಯ್ನಾಗಿ ಬರೋ ಅಂಥದ್ದೇ ಇಲ್ಲಿ ಇದು ಡಬಲ್ ಚಿನ್ ಅಂತ ಹೇಳ್ತಾರಲ್ಲ, ಇಲ್ಲಿ ಕತ್ತತ್ರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ದಪ್ಪ ಆದರೆ ಇಲ್ಲಿ ಫಸ್ಟ್ ದಪ್ಪ ಆಗೋದೇ ಈ ಪಾರ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ರೆಡ್ಯೂಸ್ ಆಗೋದಕ್ಕೆ ಕೆಲವೊಂದು ನೀವು ಎಕ್ಸಸೈಸ್, ಬೇಸಿಕ್ ಎಕ್ಸಸೈಸ್ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಅಂತ ಅಂದರೆ ಬರೀ ಈ ರೀತಿ ಮಾಡೋದು, ಈ ರೀತಿ ಮಾಡೋ ಅಂಥದ್ದು, ಈ ರೀತಿ ಒಂದು ಈ ಡಬಲ್ ಚಿನ್ಗೆ ಸಂಬಂಧಿಸಿದಂತೆ ಬೇಸಿಕ್ಕಾಗಿ ಎಕ್ಸಸೈಸ್ನ ನೋಡ್ಕೊಳ್ಳಿ, ಅದೊಂದನ್ನು ಫಾಲೋ ಮಾಡಿ. ಇದು ಕಡಿಮೆ ಆಯಿತು ಅಂದ್ರೇ ನಮಗೆ ಒಂದು ಬ್ಯೂಟಿ ಕೊಡೋದು. ಇಲ್ಲಾಂದರೆ ಇದು ದಪ್ಪ ಇದ್ದರೆ ಒಂಥರ ಕಾಣಿಸ್ತೀವಿ, ಇದೆಲ್ಲ ದಪ್ಪ ಆಗ್ಬಿಟ್ಟಿರುತ್ತೆ, ಕತ್ಕುವೆ ಮತ್ತು ಇಲ್ಲಿಗೂ ಅಂಟ್ಕೊಂಡಂಗಾದರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ರೀತಿ ಒಂದು ಫಾಲೋ ಮಾಡಿ. ನಾನು ಹೇಳಿದ್ನಲ್ಲ, ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ, ಇದು ವರ್ಕ್ ಆಗೇ ಆಗುತ್ತೆ ಎಲ್ಲರಿಗೂ. ಎಕ್ಸಸೈಸ್ ಅಂತ ಹೇಳಿದ್ನಲ್ಲ, ಎಕ್ಸಸೈಸ್ ಅಂದರೆ ಯಾವ ರೀತಿ ಅಂದರೆ ನಿಮ್ಮ ಬಾಡಿಯಲ್ಲಿ ನೋಡ್ಕೊಳ್ಳಿ ಯಾವ ಪಾರ್ಟು ಜಾಸ್ತಿ ದಪ್ಪ ಆಗಿರುತ್ತೆ. ಅಂದರೆ ಒಬ್ರೊಬ್ರಿಗೆ ಇಲ್ಲಿ ಕತ್ತತ್ರ ಜಾಸ್ತಿ ದಪ್ಪ ಆಗಿರುತ್ತೆ, ಒಬ್ರೊಬ್ರಿಗೆ ಇಲ್ಲಿ ಕೈ ಹತ್ರ ದಪ್ಪ ಆಗಿರುತ್ತೆ, ಒಬ್ರೊಬ್ರಿಗೆ ಹೊಟ್ಟೆ, ಸೊಂಟ, ಕಾಲುಗಳು, ತೊಡೆಗಳು ಈ ರೀತಿ ದಪ್ಪ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ಒಂದು ಭಾಗ ದಪ್ಪ ಆಗಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ಅಂಥದ್ದು ಒಂದು ಎಕ್ಸಸೈಸ್ನ, ಬೇಸಿಕ್ ಎಕ್ಸಸೈಸ್ನ ನೋಡ್ಕೊಂಡು ನೀವು ಅದನ್ನೇ ಟ್ರೈ ಮಾಡಿ. ಓಕೆನಾ? ಈ ಟ್ರಿಕ್ಸ್ನ ಫಾಲೋ ಮಾಡಿ, ಇದು ಆಲ್ಮೋಸ್ಟ್ ಎಲ್ಲರಿಗೂ ವರ್ಕ್ ಆಗೇ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ನೀವು ಈ ಟಿಪ್ಸ್ಗಳನ್ನೆಲ್ಲ ಒಂದು ವಾರನೋ 10 ದಿನನೋ ಟ್ರೈ ಮಾಡಿಬಿಟ್ಟು ಅಯ್ಯೋ ನಾವು ಸಣ್ಣನೇ ಆಗ್ತಿಲ್ಲ ಅಂತ ಅನ್ಕೋಬಿಡಿ. ನಾವು ಯಾವುದೇ ಒಂದು ಏನೋ ಒಂದು ಮಾಡ್ತೀವಿ ಅಂದರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ನೀವು 6 ಮಂತಿಂದ 1 ಇಯರ್ ತನಕ, 1 ವರ್ಷ ನೀವು ಇದೇ ರೀತಿ ಟ್ರೈ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ರಿಸಲ್ಟ್ ಸಿಗೋ ಅಂಥದ್ದು. ಇದೆಲ್ಲ ಬಿಟ್ಟು ಇಲ್ಲ ನಾನು ಜಿಮ್ಗೆ ಹೋಗ್ತೀನಿ, ಇಲ್ಲ ಎಕ್ಸಸೈಸ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ, ಇಲ್ಲ ಯಾವುದೋ ಓಟ್ಸ್ ತೊಗೋತೀನಿ, ಇಲ್ಲ ಡಯಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೂ ಕೂಡ ನಮಗೆ ಯಾವ ರೀತಿ ಬೇಕು ಅದನ್ನು ಫಾಲೋ ಮಾಡಿಕೊಂಡು ನಾವು ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಾವು ಈಸಿಯಾಗಿ ಮನೇಲೇ ಹೆಲ್ದಿಯಾಗಿ ನಮ್ಮ ವೆಯ್ಟ್ನ ರಿಡ್ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಯಾವ ರೀತಿ ಸಣ್ಣ ಆದೆ, ನಾನು ಏನು ಫಾಲೋ ಮಾಡಿದೆ ಅನ್ನೋದನ್ನು ನಿಮ್ಗೆ ತಿಳಿಸಿದ್ದೀನಿ. ಸೊ ಇದು ಎಲ್ಲರಿಗೂ ಅಪ್ಲೈ ಆದರೂ ಆಗುತ್ತೆ, ಅಪ್ಲೈ ಆಗದೇ ಇದ್ರೂ ಇಲ್ಲ, ಗೊತ್ತಿಲ್ಲ. ಬಟ್ ನಾನು ಸೆಕೆಂಡ್ ಟಿಪ್ಸು, ಹೆಲ್ದಿ ಟಿಪ್ಸ್ ಹೇಳಿದ್ನಲ್ಲ, ಇದನ್ನು ಫಾಲೋ ಮಾಡಿ, ಇದನ್ನೇ ಟ್ರೈ ಮಾಡಿ, ನಿಮಗೆ ಈಸಿಯಾಗಿ ನೀವು ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.